ಗಿರಿಜವ್ವನ್ನ ನೋಡಿದ್ರೇನು? ಹೊಡೆದ್ಬಿಟ್ಟು ಆ ಜಾಗ ಬಿಟ್ಟು ಬಂದ್ರೆ ಅವನು ಸತ್ತಿದಾನೋ ಬದುಕಿದಾನೋ ಅಂತ ನಿಂಗೆ ಹೇಗೆ ಗೊತ್ತಾಗತ್ತೆ ಹೇಳು? ಹೇಗಾದ್ರೂ ಮಾಡಿ ಈ ವಿಷಯ ವಾಡೆಗೆ ತಲುಪ್ದಿರೋ ಹಾಗೆ ಮಾಡಪ್ಪ. ಆ ರೌಡಿಗಳು ಸಾಗರನ್ಗ ಹೊಡೆದ್ಬಿಟ್ಟಾರಂತ. ಆ ವ್ಯಕ್ತಿ ಹೇಳಿದ ಪ್ರಕಾರ ಇದು ಗಿರಿಜವ್ವ ಮನೆ. ನೋಡು, ಇಷ್ಟು ದಿವಸಕ್ಕೆ ಇಲ್ಲಿಗೆ ಹೀಗೆ ಬರೋಗಾಯ್ತು. ಎಲ್ಲಿ ಅವಳಿಗೆ ಎಷ್ಟೇ ಸಿಟ್ಟಿದ್ರು ಅವಳನ್ನ ದಾರಿಗೆ ತರೋ ಅಸ್ತ್ರ ನನಗೆ ಗೊತ್ತು. ಗಿರಿಜವ್ವ ಬದುಕಿದ್ರೆ ನಮ್ಮ ಕೆಲಸ ಆದಂಗೆ. ಅಮ್ಮ, ಆ ವ್ಯಕ್ತಿ ಹೇಳಿದ ಪ್ರಕಾರ ಇದು ಗಿರಿಜವ್ವ ಮನೆ. ನೋಡು, ಇಷ್ಟು ದಿವಸಕ್ಕೆ ಇಲ್ಲಿಗೆ ಹೀಗೆ ಬರೋಗಾಯ್ತು. ನಾನು ಗಿರ್ಜವ್ವೆ ಒಬ್ರು ಮುಖ ಒಬ್ರು ನೋಡಲ್ಲ ಅಂತ ಸಿಟ್ಟಲ್ಲಿ ಅಂದ್ಕೊಂಡಿದ್ದು. ಆಗ್ಲಪ್ಪ, ನಿಮ್ಮ ಕಾರಣದಿಂದ ಇಷ್ಟು ದಿನ ದೂರ ಆಗಿದ್ದವರು ಒಬ್ಬರನ್ನ ಇನ್ನೊಬ್ರು ನೋಡೋ ಹಾಗಾಯ್ತು. ಇರ್ಲಿ, ಆ ದೇವ್ರ ಅದೇನೇನು ಆಟ ಆಡಿಸ್ತಾನೋ ಆಡಿಸ್ಲಿ. ಗಿರ್ಜವ್ವ ಬದುಕಿದ್ರೆ ನಮ್ಮ ಕೆಲಸ ಆದಂಗೆ. ಇನ್ನವಳ ಕತೆ ಏನೋ, ಇನ್ನೂ ಮನಸ್ಸಲ್ಲಿ ಅವಳು ಅದೇ ಒಗರಿಟ್ಕೊಂಡಿದ್ರೆ ಇರಲಿ. ಅವಳಿಗೆ ಎಷ್ಟೇ ಸಿಟ್ಟಿದ್ರು ಅವಳನ್ನ ದಾರಿಗೆ ತರೋ ಅಸ್ತ್ರ ನನಗೆ ಗೊತ್ತು. ನೀವಿಬ್ರು ಎಲ್ಲಿಗೆ ಬರ್ತಾ ಇದ್ದೀರಾ? ಅಮ್ಮ, ನಿಮ್ಮ ಜೋಡಿ ಗಿರಿಜವ್ವ ಮನೆಗೆ. ಈಚೆಗೆ ಗಿರಿಜವ್ವ ಅಂದರೆ ನಮ್ಗೆ ಹೆಂಗಾಗ್ಯದ ಅಂತ ನಿಮ್ಗೆ ಗೊತ್ತದಲ್ಲ. ಅಜ್ಜಿ ಬಾಯಿಂದ ಗಿರಿಜವ್ವ ಹೆಸರು ಕೇಳಿ ಕೇಳಿ ಅವರು ನಾವು ಯಾವಾಗ ನೋಡ್ತೀವಿ ಅನ್ನೋಂಗೆ ಆಗ್ಯದ. ಅಮ್ಮ, ನಾವು ನಿಮ್ಮ ಜೋಡಿ ಬರ್ತೀವಿ. ಗಿರಿಜವ್ವ ಯಾರು, ಅವ್ರು ಹೆಂಗಿದ್ದಾರೆ ಅಂತ ನಾವು ನೋಡ್ತೀವಿ. ಇಲ್ಲ, ಈಗ ಕುತೂಹಲ ಬೇಡ. ಮೊದಲೇ ಅವಳು ವಕ್ರ ಬುದ್ಧಿ. ಅವಳು ವಾಡೆ ಜನ ಅಂದರೆ ಅದು ಹೇಗೆ ತಗೋತಾಳೋ ಏನೋ. ಗೊತ್ತಾತು, ಅವತ್ತು ನನ್ನ ನೋಡಿ ನಿಮ್ಗೆ ಇರಿತಲ್ಲ ಹಂಗ. ಇದು ಅದಕ್ಕಿಂತ ಜಾಸ್ತಿ ಅನುಭವಿಸಿದೆ. ಹಾ, ದೀಪನೇ ದೇವ್ರ ಜಾಗದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ಯೇನು? ವರ್ಷಕ್ಕೆ ಒಂದು ಸಾರಿ ದೀಪ ಹಚ್ತೀನಿ. ಬೆಳಗಿಂದ ಸಂಜೆ ತನಕ ಪೂಜೆ ಮಾಡ್ತೀನಿ. ಈ ದೀಪ ತಾನಾಗೇ ನಂದು ಹೋಗಬೇಕು. ಅಲ್ಲಿ ತನಕ ನಾನು ಒಂದು ತೊಟ್ಟು ನೀರು ಸಹ ಬಾಯಲ್ಲಿ ಬಿಡಲ್ಲ. ಉಪವಾಸ ಮಾಡ್ತೀನಿ. ಅಯ್ಯೋ ರಾಮ, ಇದೆಂತ ವ್ರತ? ತಾನಾಗೆ ಸಾವು ಬರಲಿ ಅಂತ ಮಾಡ್ತಾ ಇರೋ ವ್ರತ ಇದು. ಪ್ರತಿ ವರ್ಷ ಈ ವ್ರತ ಮಾಡಿದಾಗೆಲ್ಲ ದೇವ್ರೇ, ನನ್ನ ಬದುಕನ್ನ ಇಲ್ಲಿಗೆ ಕೊನೆ ಮಾಡು ಅಂತ ಕೇಳ್ಕೊತೀನಿ. ಸರಿ, ಏನಕ್ಕೆ ನೀ ಬಂದಿರೋದು? ಅಮ್ಮ, ಹಿಂದೆ ಮುಂದೆ ಇಲ್ಲದೊಬ್ಳು ಪಾಡೇಲಿ ನಿಮ್ಮ ಹೆಸರು ಹೇಳ್ಕೊಂಡು ತೊಂದರೆ ಕೊಡ್ತಿದ್ದ. ನಾಳೆನೇ ರಾಧಕ್ಕನ ಮೊಮ್ಮಗನ ಜೊತೆ ಅವಳು ಮದುವೆ. ನೀನು ಬಂದು ಅವಳನ್ನ ಗುರುತಿಸಿದ್ರೆ ಈ ಮದುವೆ ನಾನು ನಿಲ್ಲಿಸ್ಬೋದು. ಅಷ್ಟಕ್ಕೂ ಆ ಹುಡುಗಿ ಹೆಸರೇನಂದ್ರೆ? ಗೌರಿ. ಕಬಡ್ಡಿ ಅಖಾಡದಲ್ಲಿ ನಿನ್ ಗಂಡನ್ ಸೋಲ್ಸಕ್ಕಾಗಿಲ್ಲ, ನಿಮ್ಮ ಮಾವನ್ಗೆ ಬುದ್ಧಿ ಕಲ್ಸಕ್ಕಾಗಿಲ್ಲ. ಅಲ್ಲಾಡ್ದಿರೋ ಕಬಡ್ಡಿನ ಇಲ್ಲಾಡ್ತೀನಿ. ಕಬಡ್ಡಿ ಕಬಡ್ಡಿ ಕಬಡ್ಡಿ
ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಯಾವಣ್ಣಲೇ ತಾಕತ್ತಿದ್ರೆ ಮುಂದೆ ಬರ ಐಬನ್ ಸೋನುಗೆ ಕೇಸರಿ ಬಾತಲ್ಲಿ ವಿಷ ಹಾಕೊಟ್ಟಿದ್ ನೀವೇ ತಾನೆ? ಅವಳೀಗ ಹಾಸ್ಪಿಟ್ಲಲ್ಲಿ ಪ್ರಾಣಕ್ಕೆ ಹೋರಾಡ್ತಿದ್ದಾಳೆ. ಅವಳಿಗೇನಾರು ಆದ್ರೆ ನೀವು ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ಮೈ ಬ್ಯಾಗ್ ಬೇಕು ಅಂತ ಕೈಯಿಂದ ರಿಂಗ್ ಬೀಳ್ಸಿದ್ಲು ನಿನ್ ಗೆಲ್ಲಿ ಅಂತ. ಇದು ಸೋತ ಅವಮಾನಕ್ಕಿಂತ ಜಾಸ್ತಿ ಅವಮಾನ. ಮೊದಲು ನನ್ನ ಸೋಲ್ಸಿ ನನ್ನ ಮರ್ಯಾದೆನ ಹಾಳು ಮಾಡ್ತಿದ್ಲು. ಇವತ್ತು ನನ್ನ ಗೆಲ್ಸಿ ಅವಮಾನ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಪಾಠ ಕಳಿಸ್ಬೇಕಲ್ಲ. ನೀನು ಅವಳಿಗೆ ಪಾಠ ಕಲಿಸೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಹೇಳಿ ಏನ್ ಮಾಡಬೇಕು? ಬಂಧನ ಹಾಕಿದ್ದಾನೆ. ಇನ್ನು ನಾನು ಹೊರಗಡೆ ಹೋಗೋದಕ್ಕಾಗಲ್ಲ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಂತೂ ಮೊದಲೇ ಆಗಲ್ಲ. ನನ್ನ ಶಕ್ತಿಗಳನ್ನು ಬಚ್ಚಿಡಬೇಕು ಅಂದರೆ ನಾನು ಹೊರಗಡೆ ಹೋಗಲೇಬೇಕು. ಜೈ ಮಹಾಕಾಲ. ಯಾಕೆ ಗುರು, ಇನ್ನೂ ಸ್ವಲ್ಪ ಹೊತ್ತಿದ್ದು ಹೋಗು. ನಮ್ಮ ಅದಕ್ಕೆ ಸಕ್ಸಸ್ ನೋಡಿ ಹೋಗು. ಸುಬ್ಲಕ್ಷ್ಮಿ ಅವ್ರಿಗೆ ಮತ್ತೊಂದು ಸರ್ಪ್ರೈಸ್ ಇದೆ. ಇದೇ ಸಂದರ್ಭದಲ್ಲಿ ಮುಂದಿನ ಆರ್ಡರ್ ಅಡ್ವಾನ್ಸ್ ಆಗಿ 2.5 ಲಕ್ಷ ಚೆಕ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕಮಲಿ ಮತ್ತು ನಿಂಗಮ್ಮ ಇನ್ನು 2 ದಿನ ಅಷ್ಟೇ ಟೈಮು. ಅಲ್ಲಿವರೆಗೂ ಯಾವ ಕ್ಲಾಸು ಅಟೆಂಡ್ ಮಾಡಬಾರ್ದು ಅಂತ ಈ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೊರಡಿ, ಮನೆಯವ್ರಿಗೆ ಹೇಳಿ ಫೀಸ್ ಕಟ್ಟಿ. ಯಾರು? ಯಾರದು? ಯಾರು ಶಬ್ದ ಮಾಡಿದ್ದು? ಯಾರಲ್ಲಿ ಬಚ್ಚಿಟ್ಕೊಂಡಿರೋದು? ಬರ್ತಿರೋ ಇಲ್ಲ ಎಲ್ಲಾರನ್ನೂ ಕರೀಲ? ಮೀನಾಕ್ಷಿ, ನೀನಾ? ನೀನ್ ಸಾಯೋವರೆಗೂ ನಾನ್ ಸಾಯೋದಿಲ್ಲ ಕಣೆ. ನೀನ್ ಸಾಯ್ತೀಯೋ ಇಲ್ಲ ನಾನ್ ಸಾಯ್ತೀನೋ ನೋಡೇ ಬಿಡೋಣ ಕಣೆ. ಬೈಗ